ನಾನು 2 ಗಂಟೆಗೆ ಎದ್ದು ಅಮ್ಮನ ಮನೆಗೆ ಅಮ್ಮನೇ ಎದುರಿಸ್ಬೇಕು, ಯಾಕಂದರೆ ಸೀರೆ ಉಡಿಸ್ಬೇಕಿತ್ತು ಲಕ್ಷ್ಮಿಗೆ. ಸೊ ಹಾಗಾಗಿ ಅಮ್ಮನೇ ಎದುರಿಸೋಣ ಅಂತ ಹೋಗಿದ್ರೆ ನಮ್ಮಮ್ಮ ನನಗಿಂತ ಮುಂಚೆನೇ ಇದೆಲ್ಲ ರೆಡಿ ಮಾಡ್ತಾ ಇದ್ರು. ಜೋಡಿಸ್ತೀನಿ ಯಾರೇ ನೀನೆಲ್ಲ ನೆನೆ ಮಾಡಿದ್ಯಲ್ಲ. ಮಲಗ್ದಾಗ ಆಗಲೇ 1 ಗಂಟೆನಾ 1:30ನ? 2 ಗಂಟೆ. ನಾವು ಅಂಗಡಿ ತಗೊಂಡಿದ್ದು. ಯಾಕೆ? ಹಾಂ, ಹೊಸ ಫೋಟೋ ತಂದ? ಇಲ್ಲ, ಹಳೆಯದೇ. ಮತ್ತೆ ಬಾ, ನಂದು ಸೀರೆ ಉಡ್ಸ್ಕೊಟ್ಬಿಡು. ನಾನೆಲ್ಲ ಜೋಡಿಸ್ತೀನಿ. ಅಲ್ಲಿಗೆ ಬಚ್ಚ, ಇಲ್ಲೇ ಉಡಿಸ್ಕೊಂಬಿಟ್ಟು ಹೋಗ್ಬಿಡ್ತೀನಿ. ಅಲ್ಲೇ ಜಿಲ್ಲೆ ನಾನೇನು ಮಾಡಿದೆ? ಎರಡೂ ಅಲ್ಲ. ಅಪ್ಪ ಅಯ್ಯೋ, ನಾವು ಅಂಗಡಿಗೆ ಹೋಗಿ ರಾತ್ರಿ ಎಲ್ಲ ನಿದ್ಗಟ್ಕೊಂಬರೋರು, ನಮ್ಮ ಕೈಯಲ್ಲಿ ಆಗಲ್ಲಮ್ಮ. ಮನೆಯಲ್ಲಿ ಇದ್ರೇನೋ ಹೆಂಗೋ ಮಾಡ್ಬೋದು. ಯಾಕೆ ಎರಡೆರಡು ಆಗ್ತಿದ್ಯಾ? ಎರಡೆರಡು ಆಗ್ತಾ ಇದೆಯಾ? ನನಗಂತೂ ಒಂದು ಕಡೆ ಸುಸ್ತಾಗ್ತಿತ್ತು, ಒಂದು ಕಡೆ ಫುಲ್ ನಿದ್ದೆ ಬರ್ತಿತ್ತು. ಟೈಮ್ ಆಗಲೇ 3:30 ಆಗ್ತಾಯಿತ್ತು. ಬೇಗ ಬೇಗ ಮಾಡಬೇಕು ಅಂತ ಪ್ರತಿಯೊಂದು ಮಾಡ್ತಾಯಿದ್ದೆ. ಹಾಗೆ ಬೇಗ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಮ್ಮ ನಾನು ಅಲ್ಲೇ ಬಂದು ಸೀರೆ ಉಡ್ಸ್ಕೊಡ್ತೀನಿ ಅಂದರು. ಸೊ ಹಾಗಾಗಿ ಎಲ್ಲ ಬೇಗ ಮಾಡಿದ್ರೆ ಅಮ್ಮ ಬರ್ಬೋದು ಅಂದ್ಬಿಟ್ಟು ಬೇಗ ಮಾಡಿದೆ. ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದು ಸೀರೆದೆಲ್ಲ ಉಡಿಸ್ಬಿಟ್ಕೊಟ್ರು. ಅದು ಸೀರೆ ಫೋಲ್ಡಿಂಗ್ ಮಾಡೋದು, ಹೊಸ ಸೀರೆ ಫೋಲ್ಡಿಂಗ್ ಮಾಡೋದು ತುಂಬ ಕಷ್ಟ ಅಲ್ವಾ. ಅದಕ್ಕೆ ನಾನು ಸ್ವಲ್ಪ ನಮ್ಮಮ್ಮನ ಹೆಲ್ಪ್ ತೊಗೋತೀನಿ. ಇವಾಗಿಂದ ಅಲ್ಲ, ನಾನು ಮನೆ ಮಾಡಿ ಯಾವಾಗಿಂದ ಲಕ್ಷ್ಮಿ ಕೂರಿಸ್ತೀನೋ ಅವಾಗೆಲ್ಲ ನಮ್ಮಮ್ಮನೇ ಉಡಿಸ್ಕೊಡ್ತಾರೆ. ಆ್ಯಂಡ್ ನಂಗೆ ಅದು ನೀಟಾಗಿ ಟೈಟಾಗಿ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೆರಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಮ್ಮಮ್ಮ ಎಲ್ಲ ಉಡಿಸಿ ಕೊಟ್ಟು ಹೋದರು. ನಾನು ಆಮೇಲೆ ಎಲ್ಲನೂ ನೀಟಾಗಿ ದೇವ್ರ ಮನೇಲಿ ಇಟ್ಕೊಂಡು ಎಲ್ಲ ಒಡವೆ ಗಿಡವೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿದೆ. ಅಷ್ಟೊತ್ತು ಕಾಲೇ ಬೆಳಗಾಗಿತ್ತು. ಬೆಳಗ್ಗೆನೇ ಪೂಜೆ ಮಾಡಿಕೊಂಡೆ. ಪೂಜೆ ಸ್ವಲ್ಪ ನೈವೇದ್ಯತೆ ಬಿಳಿದು ಕೇಸರಿ ಬಾತ್ ಮಾಡಿಕೊಂಡೆ. ನಮ್ಮ ಹಸ್ಬೆಂಡ್ ಕೂಡ ಇದ್ದು ಸ್ನಾನ ಮಾಡಿ ಅವರು ಪೂಜೆ ಮಾಡಿ ಅಂಗಡಿಗೆ ಹೋದರು. ಎಲ್ಲ ಆದಮೇಲೆ ನಾನು ಕೂಡ ಒಂದು ರೌಂಡ್ ಅಮ್ಮನ ಮನೆಗೆ ಹೋದೆ. ಅಮ್ಮನ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಕುಣಿಸಿರುತ್ತೆ ನಮ್ಮ ವರ್ಷನೂ. ನನಗಂತೂ ನಮ್ಮ ಅಮ್ಮನ ಮನೇಲೆ ತುಂಬ ಇಷ್ಟ ಆಗುತ್ತೆ. ಫುಲ್ಲು ಪೂಜೆ ಗೀಜೆ ಎಲ್ಲ ಮುಗಿತು. ಇನ್ನೇನಿಲ್ಲ, ಈವ್ನಿಂಗು ಪ್ರಸಾದನೂ ಮಾಡಿಟ್ಟಿದ್ವಿ ಬೆಳಗ್ಗೆ. ಸೊ ಇವಾಗ ಮಧ್ಯಾಹ್ನಕ್ಕೆ ಫುಲ್ ಮೀನ್ಸ್ ಊಟ, ಹಬ್ಬದ ಊಟ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮಮ್ಮ. ನಾವು ಊಟ ಮಾಡೋಕ್ಕೆ ಕಾಯ್ಕೊಂಡ್ಬಂದಿದ್ದೀವಿ. ತೋಷಿ ಹಬ್ಬ ಆಯ್ತಾ? ತೋಷಿ ಅವ್ವ ಮನೇಲಿ ಚೆನ್ನಾಯ್ತಾ ಮಮ್ಮಿ ಮನೇಲಿ ಚೆನ್ನಾಯ್ತಾ? ಆಯ್ತು. ಅದು ಕೀರ್ತಿ ಮನೆ ಅಂತ ಹೇಳು. ಯಾರ ಮನೇಲಿ ಚೆನ್ನಾಯ್ತೆ? ಇವನ್ ಏನೇ ಮಾಡಿದ್ಲು ಏನೇ ಇಟ್ಲು ಬೇರೆಯವ್ರದ್ದೇ ಹೇಳ್ತಾನೆ. ಯಾರ ಮನೆ ಚೆನ್ನಾಗೈತಪ್ಪ ಸ್ವಾಮಿ? ಕೀರ್ತಿ ಮನೆದು ಚೆನ್ನಾಗೈತೆ. ಹೆಂಗೈತೆ ಕೀರ್ತಿ ಮನೆದು? ಸೂಪರ್ ಆಗೈತೆ. ಹೆಂಗ ಪಾಪ ಇಲ್ಲಿ ಏನಾಯ್ತು? ಅವನಿನ್ನ ಸ್ನಾನನೂ ಮಾಡಿಲ್ಲ, ಏನೂ ಇಲ್ಲ. ಎದ್ದು ಟಿಫನ್ ತಿಂದ್ಬಿಟ್ಟು ಹಂಗೆ ಆಡ್ತಾವನಿ. ನಮ್ಮನೇಲಿ ಹಬ್ಬ ಆಯಿತು. ನಾನು ತಾಂಡಿದ್ದು ಇಲ್ಲಿ ಬಂದು ನೀನು ತಾಂಡಿದ್ದು ನಮ್ಮ ಮನೆಗೆ. ಅದು ನಾನು ತಾಂಡಿದ್ದು. ಯಾಕಪ್ಪ? ಇವನು ತೋಷಿ ಅಂತ. ಏನು ನಿನ್ನ ಹೆಸರು? ಅವನಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಡ್ರೆಸ್ ಬೇಡ ಅಂತ ಹೇಳ್ತಾವ. ಹಾಕ್ಸ್ಕೊಂಡು ಚೆನ್ನಾಗಿ ಫೋಟೋ ಮಾಡಿಸ್. ನೀನು ರೆಡಿ ಆಗಲ್ಲ ಮಗನೆ? ಯಾವಾಗ? ನಾಳೆ
1 2 3 ಮಾಡೋದಾ? ಸೊ ಅವ ನನ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರೋರಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ತೋಷಿ ಫ್ಯಾನ್ಸೇ ಜಾಸ್ತಿ. ಕಣ್ಣಲ್ಲಿ ನಿದ್ದೆ ಹಿಂಗೆ ಎಳಿತಾ ಇದೆ. ಹಿಂಗಿದ್ರೆ ಡಿಪ್ರೆಷನ್ ಹಂಗೆ ಹೋಗೋದು ಫುಲ್ಲು. ಸುಮ್ಮನೆ ನಿದ್ದೆ ಬರ್ತೈತೆ. ಮಲ್ಕೋಬಾರ್ದಲ್ಲಮ್ಮ ಇವತ್ತು. ಲಕ್ಷ್ಮಿ ಕುಣಿಸೋದಿನ ಮಲ್ಕೋಬಾರ್ದು. ನಿದ್ದೆ ಕೆಟ್ಕೊಂಡು ಲಕ್ಷ್ಮಿ ಕುಣಿಸ್ಬೇಕು, ನಿದ್ದೆ ಮಾತ್ರ ಮಾಡಬಾರ್ದು. ಅಮ್ಮ ಮಧ್ಯಾಹ್ನಕ್ಕೆ ಒಳ್ಳೆ ಊಟ ರೆಡಿ ಮಾಡ್ತಾಯಿದ್ರು. ಒಬ್ಬಟ್ಟು ಮತ್ತು ಹೆಸರುಬೇಳೆ, ಒಬ್ಬಟ್ಟು ಸಾಂಬಾರು, ಅನ್ನ, ಆಮೇಲೆ ಹಪ್ಳ, ಬಜ್ಜಿ ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಆವಾಗ ಅಮ್ಮ ಮಾಡ್ತಾಯಿತ್ತಲ್ವ, ಸೊ ನಾನು ಕೈಗೆ ಹೆಲ್ಪ್ ಮಾಡ್ತಿದ್ದೆ. ನೋಡಿ, ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ, ಹೆಸರುಬೇಳೆ ರೆಡಿಯಾಗಿದೆ, ಇರ್ತದೆ ಹೂರ್ಣ ಕೂಡ ರೆಡಿ ಆಗ್ತಾಯಿತ್ತು. ದೇವರು ಕೂಡ ಎಡೆ ಇಟ್ಬಿಟ್ಟು ನಾವು ಆಮೇಲೆ ತಿನ್ನೋದು ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಮಾಡ್ತಾಯಿದ್ವಿ. ನೋಡಿ, ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ರೆ ನಾನು ಒಂದು ಕಡೆ ಸುಡ್ತಾ ಇದ್ದೆ. ಬೇಗ ಆಗಬೇಕು, ನಮ್ಮ ಮನೇಲಿ ಊಟಕ್ಕೆ ಬಂದುಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಹಾಲೆಲ್ಲ ಕಾಯಿಸಿ ಪ್ರತಿಯೊಂದು ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಒಬ್ಬಟ್ಟು ಮಾಡೋಣ ಅಂತ ಅಮ್ಮ ಒಬ್ಬಟ್ಟು ಇದ್ವಿ. ಈ ಹೆಣ್ಮಕ್ಳು ಇರೋ ಮನೆಯಲ್ಲಿ ಆಗ್ದಿಲ್ಲದ ಕೆಲಸ ಅಂದರೆ ವರಮಹಾಲಕ್ಷ್ಮಿಲಿ ನಾವೆಲ್ಲ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಮ್ಮಮ್ಮ ಹಿಡ್ಕೊಂಡು ಉಗಿಸ್ಕೊಂಡೇ ಇದ್ದೀವಿ. ಇದೊಂದು ಈ ಒಬ್ಬಟ್ಟು ಬೇಯಿಸೋದು ನಮ್ಮ ತಟ್ಕೊಡೋದೇ ಇದು ಬೇಯಿಸ್ತಾನೆ ಇರ್ತೀವಿ. ಇದಂತೂ ಹೆಣ್ಮಕ್ಳಿಗೆ ಯಾವತ್ತೂ ಹೋಗೋದೇ ಇಲ್ಲ ಅನ್ಸುತ್ತೆ ಅಲ್ವಮ್ಮ? ನಾನಂತೂ ಎಷ್ಟು ಉಗಿಸ್ಕೊಂಡಿದ್ದೀನೋ ಒಬ್ಬಟ್ಟು ಸಿಹಿ ಅಲ್ಲ. ಅದು ಸರ್ ಹತ್ತಳ್ಳೋದು. ನಮ್ಮ ಅತ್ತೆ ಮನೆಯಲ್ಲೂ ನಾನು ಅಷ್ಟು ಬೈಸ್ಕೊಂಡೇ ಇಲ್ಲ. ಯಾರು ಬೈದೇ ಇಲ್ಲ ನಮ್ಮ ಅತ್ತೆ ಮನೆ. ಅಮ್ಮ ಅಂಟ್ಕೊಂಬಿಟ್ಟೈತಿ. ಎಣ್ಣೆ ಹಾಕು ಅಂತದ್ದು ಕೇಳೋದು. ನಾವು ಅಂಟ್ಬಿಟ್ಟೈತಿ. ಇದಕ್ಕೆ ಹಾಕ್ಲಾ ಎಣ್ಣೆ? ಹಾಂ, ಒಂದು ಕತಮ್. ಈ ಕೆಲಸ ಮಾಡ್ಬೇಕಾದ್ರೆ ಅಮ್ಮಂದಿರ ತುಂಬ ಕೇರ್ಫುಲ್ ಆಗಿರ್ಬೇಕು. ಎಲ್ಲ ಅಂದರೆ ಎಣ್ಣೆಗಳಲ್ಲೇ ಸರಿಯಾಗಿ ಬೀಳ್ತಾ ಇದೆ. ಯಾರ್ಯಾರು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಸೊ ಇದೆಲ್ಲ ಆರೆಂಜ್ ಕಲರ್ ಹಾಕ್ಕೊಂಡಿದ್ದೀನಿ. ಲಕ್ಷ್ಮೀ ಹಬ್ಬ ಅಂದರೆ ಇಷ್ಟಾದರೂ ಇರಬೇಕಲ್ವಾ, ಸೊ ಹಾಗಾಗಿ ಅಷ್ಟೇ. ಎಲ್ಲ ಮ್ಯಾಚಿಂಗ್ ನಾವು 3 ಜನ ಮಾತ್ರ. ನಾವು 3 ಜನ ಒಗಳ ಫೋಟೋ ಹೊಡೆದವನೇ. ಸಾಕು. ಕನ್ನ ಮತ್ತು ಇದ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕು. ನಮ್ಮ ಮನೇಲಿ ಬೆಳಗ್ಗೆನೇ ಕೊಡ್ತೀವಿ. ಈ ಸತಿನೇ ಸಂಜೆ ಆಗೋಯ್ತು. 5 ಜನಕ್ಕೆ ಕೊಡಬೇಕು. 5 ಜನ ಇಲ್ಲ ಅಂದ್ಬಿಟ್ಟು 3 ಜನಕ್ಕೆ ಎಲ್ಲರಿಗೂ ಕೊಟ್ವಿ. ಇದು ಅಮ್ಮನ ಮನೇಲಿ ನಾನೇ ಕೊಟ್ಟಿದ್ದೆ. ಸಡನ್ನಾಗಿ ಬಂದಿದ್ರಲ್ವ, ಹಾಗಾಗಿ ಅಲ್ಲೇ ಕೊಟ್ಟು ಎಲ್ಲನೂ ಕೊಟ್ಟು ಕಳಿಸಿದ್ವಿ. ಈ ಥರ ಅವ್ರಿಗೆಲ್ಲ ಕೊಟ್ಮೇಲೆ ನಮಗೂ ಕೂಡ ನಮ್ಮಮ್ಮನೇ ನಮ್ಮ ಬಾಡ್ಗೆ ಮನೇಲಿ ನಾವೆಲ್ಲ ಇದ್ದೀವಲ್ಲ, ನಮ್ಮ 3 ಜನಕ್ಕೂ ಒಂದೇ ಸತಿ ಕುಂಡಿಸ್ಬಿಟ್ಟು ಕೊಟ್ಟರು. ನಮ್ಮ ದೋಷಿ ಕೂಡ ಅವನು ಎತ್ಕೊಂಡು ಅವನು ಕೆನ್ನೆಗೆ ಮತ್ತು ಒಂದು ಚೈನ್ಗೆ ಇಕ್ಕೊಳ್ತಾ ಇದ್ದ. ಅಯ್ಯೋ, ಎಲ್ಲ ಅದೇ ನಗಾಡ್ತಿದ್ವು ನೋಡಿ, ಹೆಂಗೆ ಇಟ್ಕೊತಿದ್ದಾನೆ. ಅದಾದಮೇಲೆ ನಮ್ಮ ಹೊರಗಡೆ ಮನೆ ಆಂಟಿ ಮನೆ ಅರ್ಶಿನ ಕುಂಕುಮಕ್ಕೂ ಹೋಗಿದ್ವಿ ಅಷ್ಟೇ. ಯಾರ ಮನೆಗೂ ಜಾಸ್ತಿ ವರ್ಷ ಯಾರಿಗೂ ಹೋಗಲಿಲ್ಲ. ಎಲ್ಲ ಹೋಗೋದು ಮನೇಲೇ ಮಾಡೋದಿತ್ತಲ್ಲ, ಸೊ ಹಂಗಾಗಿ ಜಾಸ್ತಿ ಯಾರ ಮನೆಗೂ ಹೋಗಲಿಲ್ಲ. ಮಳೆ ಅಂತೂ ತುಂಬ ಬರ್ತಾ ಇತ್ತು ಅವತ್ತು. ಅದು ಆ ಆಂಟಿ ಮನೆಗೆ ಎಲ್ಲ ಒಂದೇ ಸತಿ ಹೋಗ್ಬೇಕು, ಅದಕ್ಕೆ ಎಲ್ಲ ಒಂದೇ ಸತಿ ಹೋಗ್ತೀವಿ. ನಮ್ಮಮ್ಮ ಆಟೋಮೆಟಿಕ್ ನೀವು ಮಳೆ ರಂಗೋಲಿ ಎಲ್ಲ ಹೊಂಟೋಯ್ತಲ್ಲ. ನನ್ನ ಮಗ ಅಂತೂ ತುಂಬ ಹಠ ಮಾಡ್ತಿದ್ದೆ. ಸರಿ ಆಯಿತು ಅಂದ್ಬಿಟ್ಟು ಹಾಲು ಕೊಟ್ಬಿಟ್ಟು ಮಲಗಿಸೋಣ ಅಂದ್ಬಿಟ್ಟು ಮಲಗ್ಸಕ್ಕೆ ಹೋದರೆ
ತುಂಬ ಮುಖದ ಮೇಲಿರೋ ಮೇಕಪ್ ಎಲ್ಲ ಕೆರೆಯೋದು, ಗುಳ್ಳೆಗಳ್ನ ಕೆರೆಯೋದು ಆ ಥರ ಮಾಡ್ತಾ ಇರ್ತಾನೆ. ಎಲ್ಲರೂ ಮಕ್ಕಳು ಈಗ ನನ್ನ ಮಗ ಮಾತ್ರ ಹಾಗೆ ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಸುನಿ ಅಕ್ಕನ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ಅಕ್ಕನ ತುಂಬ ಚೆನ್ನಾಗಿ ಲಕ್ಷ್ಮೀನ ಕುಣಿಸಿರ್ತಾಳೆ ವರ್ಷ ವರ್ಷವೂ. ನಾವು ಅವರೆಲ್ಲ ಯಾವಾಗ ಮನೆ ಮಾಡಿದ್ವಿ ಆವಾಗಿಂದ ಎಲ್ಲ ತುಂಬ ಕ್ಲೋಸಾಗಿ ಚೆನ್ನಾಗೇ ಇರ್ತೀವಿ. ಹಾಗಾಗಿ ಎಲ್ಲರೂ ಅವ್ರ ಮನೇಲೂ ಕೂಡ ಫೋಟೋಸ್ ಎಲ್ಲ ಇಡಿಸ್ಕೊಂಡು ಬಂದ್ವಿ. ಸೊ ನಾವು ಬಾಡಿಗೆ ಮನೆ ನೇಬರ್ ಅಂತ ಹೇಳೋಕ್ಕಿಂತ ಮುಂಚೆ ಫ್ಯಾಮಿಲಿ ಥರನೇ ಎಲ್ಲರೂ ಇದ್ದೀವಿ. ಅದು ಒಂದು ಖುಷಿಯಾಗುತ್ತೆ.